ನಮಸ್ಕಾರ ರೀಪಾ, ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೇಷನ್ ಅಕ್ಕಿಂದ ಅನ್ನ ಮಾಡಿ ಅದರ್ಲಿಂದ ಶಾಂಡ್ಗೆ ಇಡಾತನಂತ್ರಿ. ಹೆಂಗೆ ಇಡಾತನಂತ ಒಂಚೂರು ಕಣ್ಣಾಡಿಸ್ಕೊಂಬರೋನಂತ ನಡೀರಿ. ಇಲ್ಲಿ ನೋಡ್ರಿ, ನಾ ಇಲ್ಲಿ ರೇಷನ್ ಅಕ್ಕಿ 4-5 ಬಾರಿ ತೊಳೆದ್ರಿ ರಾತ್ರಿನ ನೆನೆ ಇಟ್ಬಿಟ್ಟೀನಿ. ಬೆಳಿಗ್ಗೆದ್ದ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡು ಕುಕ್ಕರ್ದಾಗ ಕುದಿಸ್ಕೊಂಬಂದ್ಬಿಡೋಣಂತ. ನೀವು ಡೈಲಿ ಎಷ್ಟು ಹಾಕ್ತಿರಲ್ಲ ಅದಕ್ಕಿಂತ 1-2 ಪಟ್ಟು ಹೆಚ್ಚಾಕಿಬಿಡ್ರಿ. ಎಷ್ಟು ಆಗ್ಬೇಕಂದ್ರೆ ಇಲ್ಲಿ ತೋರ್ಸಾತೆ ನೋಡ್ರಿ. ಅನ್ನ ಅನ್ನೋದು ಪೂರ್ತಿಯಾಗಿ ಹುಗ್ಗಿ ಹಂಗೆ ಕಾಣ್ಬೇಕು ನೋಡ್ರಿ. ಸ್ವಲ್ಪ ಇನ್ನು ಒಂದು ಚಮಚೆ ತೊಗೊಂಡು ಹೊಳ್ಸಾಡ್ಕೊಂಬಿಡೋ ನಂತರ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಲ್ರಿ. ಇದೆಲ್ಲ ಆದಿಂದ್ರಿ ಇದನ್ನ ಸ್ವಲ್ಪ ಉಗುರು ಬಿಸಿ ನೀರು ತೊಗೊಂಡೇನಿ. ಅದನ್ನು ಹಾಕಿ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಬಂದ್ಬಿಡೋಣಂತ. ನೋಡ್ರಿ ಇಲ್ಲಿ ತೋರ್ಸಾತೇನೆ. ಇಷ್ಟು ಹದಕ್ಕಾದ್ರೆ ಸಾಕು ನೋಡ್ರಿ. ಉಗುರು ಬಿಸಿ ನೀರು ಕುಡಿಸ್ತೇವಲ್ಲ ನೋಡ್ಕೊಂಡನ ಕುಡಿಸೋಣಂತ. ಯಾಕಂದ್ರೆ ಈಗಾಗಲೇ ನಮ್ಮ ಅನ್ನ ಅನ್ನೋದು ಪೂರ್ತಿಯಾಗಿ ಕುದ್ದ ಸಿಕ್ಬಿಟ್ಟಿರ್ತೈತ್ರಿ. ನೋಡ್ರಿ ಇಷ್ಟು ಹದಕ್ಕಾದ್ರೆ ಆಯ್ತು ನೋಡ್ರಿ. ನೋಡ್ರಿ ಫೈನಲ್ ಆಗಿ ಎಲ್ಲನೂ ರುಬ್ಕೊಂಡು ಬಂದುಬಿಟ್ಟಿದ್ದೇನಂತ್ರಿ. ನೋಡ್ರಿ ಇನ್ನು ಸೈಡ್ ಎತ್ತಿಟ್ಬಿಡೋಣಂತ. ಇದನ್ನು ಇನ್ನು 1 ಗ್ಲಾಸ್ ನೀರು ತೊಗೊಂಡ್ರಿ ಅದನ್ನು ಕುದಿಯಾಕೆ ಇಟ್ಟಿದ್ದೇನಂತ್ರಿ. ಅದ್ರ ಒಳಗೆ ಜೀರಿಗೆ ಹಾಕತ್ತೇನಂತ್ರಿ. ಅಜ್ವಾನ್ ಫ್ಲೇವರ್ ಇಷ್ಟಪಡೋರಿದ್ರೆ ಅದನ್ನು ಹಾಕ್ರಿಪ್ಪ. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಪೂರ್ತಿಯಾಗಿ ಕುದಿಸ್ಕೊಂಬಂದ್ಬಿಡೋಣಂತ್ರಿ. ಇನ್ನು ಅದನ್ನು ಸೈಡ್ ಎತ್ತಿಟ್ಟು ಇಲ್ಲೇ ರುಬ್ಕೊಂಬಂದಿದ್ವಲ್ಲ ಅನ್ನ, ಅದಕ್ಕೆ ನಾ ಇಲ್ಲೇ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ ರೀ. ಇನ್ನು ಜೀರಿಗೆ ನೀರೇನು ಕುದಿಸ್ಕೊಂಡಿದ್ದೀವಲ್ಲ ಅದನ್ನು ಫ್ಲೇವರ್ ಸಂಬಂಧ ಹಾಕಿದೇನಂತ್ರಿ. ಜೀರಿಗೆ ಇಷ್ಟಪಡದೇ ಇರೋರಿದ್ರೆ ಜಾಲಿ ಒಳಗೆ ಸೋಸ್ಕೊಂಡಾದರೂ ಹಾಕ್ರಿ. ನೋಡ್ರಿ ಫೈನಲ್ ಆಗಿ ಇಷ್ಟ ಆಯ್ತು. ಇನ್ನು ಪಟ ಅಂತ ಶಾಂಡ್ಗೆ ಇಟ್ಬಿಡೋಣಂತ ಬರ್ರಿ. ಕೆಳಗೆ ಒಂದು ಬಟ್ಟೆ ಹಾಸಿದೇನೆ ರೀ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ವಲ್ಪ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಹಾಕತ್ತಾನಂತ. ಹಾಕೋವಾಗ ಸ್ವಲ್ಪ ದೂರಿಟ್ಟು ಹಾಕೊಂಬಿಡೋನು. ಯಾಕಂದ್ರೆ ಮತ್ತು ಬಿಸಿಲಿಗೆ ಎಲ್ಲ ಕೂಡಿಬಿಡ್ತಾವ್ರೆ. ಶಾಂಡ್ಗೆ ಮಾಡೋದು ಕಷ್ಟ ಅನ್ನೋರು ನಾ ಮಾಡೋವಂಥ ಈ ಈಸಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಫೈನಲ್ ಆಗಿ ನಂದೆಲ್ಲ ಇಡೋದಾಯಿತು ನೋಡ್ರಿ. ಬೆಳಿಗ್ಗೆ 8:30 ಅನ್ನೋಷ್ಟೊತ್ತಿಗೆ ಇಟ್ಬಿಟ್ಟಿನಿ. ಸಾಯಂಕಾಲ 4 ಗಂಟೆ ಅನ್ನೋಷ್ಟೊತ್ತಿಗೆ ಇಷ್ಟೆಲ್ಲ ನನಗೆ ಒಣಗಿ ಶಾಂಡ್ಗೆ ಅನ್ನೋದು ಸಿಕ್ಕಿಬಿಟ್ಟಿತ್ರಿ. ಸ್ವಲ್ಪ ಇನ್ನೂ ಒಗರು ಹಸಿ ಇರ್ತೈತಲ್ಲ ಆವಾಗನ ನಾವು ಹೊಳಿಸ್ಕೊಂಡು ಹಾಕೊಂಡ್ಬಿಡೋನು. ಪೂರ್ತಿಯಾಗಿ ಒಣಗಿಸಿದೀವಂದ್ರಿ ಎಲ್ಲ ಮುರಿದು ಬಿಡ್ತಾವೆ. ನೋಡ್ರಿ ಇಲ್ಲಿ ಒಳಗಿನ ನಂದು ಹಿಟ್ಟಿಟ್ಟೈತಿ, ಅದನ್ನು ಅಷ್ಟನ್ನು ಹೊಳಿಸಿ ಹಾಕತ್ತಾನಂತ್ರಿ. ನೋಡ್ರಿ ಇವನ್ನೆಲ್ಲ ರೀ ಒಂದು ಅಗಲಂದ ಪರಾತೊಳಗೆ ಅಷ್ಟನ್ನು ಹೊಳಿಸಿ ಹಾಕೊಂಡ್ಬಿಟ್ಟಿದ್ದೇನಂತ್ರಿ. 2 ಗ್ಲಾಸ್ ಅಕ್ಕಿ ನೆನೆ ಹಾಕಿನ್ರಿ. 2 ಪರಾತ ಶಾಂಡ್ಗೆ ಆಗಿಬಿಟ್ಟಿತ್ತು. ಇನ್ನು ಇದನ್ನು ಒಂದು 4 ದಿನ ರೀ ಬಿಸಿಲಿಗೆ ಇಡೋದು ತೆಗೆದು ಮಾಡಿ ಪೂರ್ತಿಯಾಗಿ ಒಣಗಿಸಿದೇನಂತ. ನೋಡ್ರಿ ಫೈನಲ್ ಆಗಿ ಇಷ್ಟು ಶಾಂಡ್ಗೆ ರೆಡಿಯಾಗಿತ್ತು. ಅನ್ನದ ಶಾಂಡ್ಗೆ ರೆಡಿ ಆಗೈತ್ರಿ. ಇನ್ಯಾಕೆ ತಡ ಮಾಡೋದು, ಎಣ್ಣೆ ಒಳಗೆ ಹಾಕಿ ಕರೆದ ತೋರಿಸ್ತಾನಂತ ನಡೀರಿ. ನೋಡ್ರಿ ಇಲ್ಲೇ ಎಣ್ಣೆನೂ ಕಾದಿತ್ತು. ಹಾಕೋದಷ್ಟೇ ತಡ ಹೂವಿನಂಗೆ ಎಷ್ಟು ಚಂದ ಎದ್ದ ನಮ್ಮ ಶಾಂಡ್ಗೆ ಬರತ್ತಾವಂತ. ಒಂದು ಸಣ್ಣ ಸೈಜ್ ಹಾಕಿದರೂ ಕೂಡ ಹಪ್ಪಳದ ಥರ ಬರ ಅಂತ ಎದ್ದು ಬರತ್ತವ್ರಿ. ಒಮ್ಮೆ ಮಾಡಿ ಇಟ್ಕೊಂಡ್ರಂದ್ರಿ ವರ್ಷ ಪೂರ್ತಿ ಆರಾಮಾಗಿ ತಿನ್ಬೋದು ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸೂ ಆಕ್ಕತಿ ನೋಡ್ರಿ. ಫೈನಲ್ ಆಗಿ ಇಷ್ಟು ಶಾಂಡ್ಗೆ ನಾನು ಕರೆದು ಇಟ್ಕೊಂಡ್ಬಿಟ್ಟಿದ್ದೇನಂತ. ಕೈಯಾಗಿ ಹಿಡಿದು ನೋಡಿದ್ರೆ ಇಷ್ಟು ಪಳ್ಳಾಗಿಬಿಟ್ಟಿದ್ದಾವೆ ನೋಡ್ರಿ. ಇವತ್ತಿನ ಅನ್ನದ ಶಾಂಡ್ಗೆ ನಿಮಗೆ ಇಷ್ಟ ಆಗಿದ್ದ ನಿಜ ಆದರೆ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡಿರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಬೆಟ್ಟಕ್ಕನಂತ್ರಿ.